ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC ವ್ಲಾಗ್ಸ್. ಟುಡೇ ವ್ಲಾಗ್ ಬಂದ್ಬಿಟ್ಟು ನಾವು ತುಂಬ ಕಷ್ಟಪಟ್ಟು ಓದ್ತಿದ್ದೀವಿ, ಆದರೂ ನಾವು ಓದಿದ್ದೆಲ್ಲ ಮರ್ತೋಗ್ತಿದ್ದೀವಿ ಅನ್ನೋರಿಗೆ ಈ ವ್ಲಾಗ್. ಓದಿದ್ದೆಲ್ಲ ನೆನ್ಪಿಟ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋಕ್ಕೆ ಕೆಲವೊಂದು ಟ್ರಿಕ್ಸ್ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಅದು ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಓದಿದ್ದೆಲ್ಲ ನೆನ್ಪಿಟ್ಕೋಬೇಕು, ಆ ನೆನಪಲ್ಲಿ ಇರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಮೇಯ್ನ್ ಥಿಂಗ್ ಎಲ್ಲರೂ ಹೇಳೋದೆ ರಿವಿಷನ್. ಓಕೆ, ಇಟ್ಸ್ ಎ ಮೇಯ್ನ್ ಕೀ. ಈಗ ನೀವು ಓದಿದ್ದೆಲ್ಲ ನೆನ್ಪಿಟ್ಕೋಬೇಕಾದ್ರೆ ಆಬ್ವಿಯಸ್ಲಿ ಅದನ್ನು ಇನ್ನೊಂದ್ಸಲಿ ಓದಲೇಬೇಕು ಅಂತ ಅರ್ಥ. ಬಟ್ ಹೇಗೆ ಓದಬೇಕು ಅನ್ನೋದು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಹೇಗೆ ರಿವಿಷನ್ ಮಾಡೋದು ಅಂತ ಕೇಳೋದಾದರೆ, ರಿವಿಷನಲ್ಲಿ 2 ಟೈಪ್ ಇದೆ. ಒಂದು ಸಿಂಪಲ್ ರಿವಿಷನ್ ಅಂದರೆ ಡೇ ಟು ಡೇ ಓದ್ಕೊತಾ ಹೋಗೋದು. ಇನ್ನೊಂದು ಕಾಂಪೌಂಡಿಂಗ್ ರಿವಿಷನ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಕಾಂಪೌಂಡಿಂಗ್ ರಿವಿಷನ್ ಅಂದರೆ, ಇವತ್ತೊಂದು ಕ್ಲಾಸ್ ಆಗಿದೆ ನಿಮಗೆ. ಓಕೆ, ಡೇ 1. ಸೊ ಕ್ಲಾಸಲ್ಲಿ ಅಟೆಂಡ್ ಆಗಿರ್ತೀರಾ, ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಾ, ಮನೆಗೆ ಹೋಗಿದ ತಕ್ಷಣ ಓದಿ ಅದನ್ನು ಒಂದು. ದೆನ್ ಸೆಕೆಂಡ್ ಡೇ ಹೋಗ್ತೀರಾ, ಸೆಕೆಂಡ್ ಡೇ ಕೂಡ ನೋಟ್ಸ್ ಬರ್ಕೊಂಡು ಬಂದಿರ್ತೀರಾ, ಮನೆಗೆ ಹೋಗಿ ಓದಿ. ಹೇಗೆ ಓದಬೇಕು ಅಂದರೆ ನಿನ್ನೆ ಮಾಡಿರೋ ಕ್ಲಾಸು ಪ್ಲಸ್ ಇವತ್ತಿದ್ದು 2 ಡೇಸ್ದು ಇನ್ನೊಂದ್ಸಲಿ ಓದಿ. ಸೇಮ್ ಲೈಕ್ ದಟ್ ಥರ್ಡ್ ಡೇ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ 3 ಸೇರಿಸಿ ಥರ್ಡ್ ಡೇ ಓದಬೇಕು. ದೆನ್ ಫೋರ್ತ್ ಡೇ 1 2 3 4 ರಿವಿಷನ್ಸ್. ಸೊ 4 ಕ್ಲಾಸು 4th ಡೇ ಓದಬೇಕಾಗುತ್ತೆ. ದೆನ್ 5th ಇದೇ ಥರ. ಇಫ್ ಇನ್ ಕೇಸ್ ನಿಮ್ಗೆ ಒಂದು 35 ಕ್ಲಾಸಸ್ ಆಗಿದೆ ಅಂದರೆ ಆಬ್ವಿಯಸ್ಲಿ ನಿಮ್ಮ ಎಂಟೈರ್ ನೋಟ್ಸ್ ನಿಮಗೆ 35 ರಿವಿಷನ್ಸ್ ಆಗಿರುತ್ತೆ. ಸೊ ನೀವು ಮರೆಯೋಕ್ಕೆ ಹೇಗೆ ಸಾಧ್ಯ? ನಿದ್ದೆಯಲ್ಲಿ ಎಬ್ಬರಿಸಿದ್ರು ಕೂಡ ನೀವು ಆಬ್ವಿಯಸ್ಲಿ ಆನ್ಸರ್ ಮಾಡೋಕ್ಕಾಗುತ್ತೆ ಇಫ್ ಇನ್ ಕೇಸ್ ನೀವು ಆ ಥರ ರಿವಿಷನ್ ಮಾಡಿದ್ರೆ. ದೆನ್ ಸೆಕೆಂಡ್ ಟ್ರಿಕ್ ಏನು ಅಂದರೆ, ಇವತ್ತು ನೀವು ಕ್ಲಾಸಿಗೆ ಹೋಗಿ ಬಂದಿರ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ತಗೊಳ್ಳೋಣ. ಎಕನಾಮಿಕ್ಸಲ್ಲಿ ಇನ್ಫ್ಲೇಷನ್ ಒಂದು ಟಾಪಿಕ್ ನಿಮ್ಗೆ ಕ್ಲಾಸಲ್ಲಿ ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕು ಅಂದರೆ ಮನೆಗೆ ಬಂದಿದ ತಕ್ಷಣ ರಿವಿಷನ್ ಮಾಡಿ ಕ್ಲಾಸ್ ನೋಟ್ಸ್ ಒಂದು, ಪ್ಲಸ್ ಅದೇ ಇನ್ಫ್ಲೇಷನ್ ಟಾಪಿಕ್ಸ್ನ NCERTಯಲ್ಲಿ ಕವರ್ ಮಾಡಬೇಕು. NCERTಯಲ್ಲಿ ಇನ್ಫ್ಲೇಷನ್ ಏನಿದೆ ಸೊ ಅದನ್ನು ಓದಬೇಕು. ದೆನ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇನ್ಫ್ಲೇಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ 3 ಆದಮೇಲೆ ನೀವು PYQ ಲೈಕ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಆ ಇನ್ಫ್ಲೇಷನ್ ಟಾಪಿಕಲ್ಲಿ ಮಾತ್ರ. ದೆನ್ MCQ ಲೈಕ್ ನೀವೇ MCQಸ್ನ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವೇ ಹುಡುಕೊಂಡು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಪ್ರಿಪೇರ್ ಆಗಬೇಕು. ಸೊ ಈ ಥರ ಮಾಡಿದರೆ ನೀವು 360 ಡಿಗ್ರಿ ಕೂಡ ಕವರ್ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಇಟ್ಸ್ ಎ ಸೆಕೆಂಡ್ ಟ್ರಿಕ್. ಥರ್ಡ್ ಟ್ರಿಕ್ ಬಂದುಬಿಟ್ಟು, ಈಗ ನಾನೇನು ಹೇಳ್ತಿದ್ದೆ, ಓದಿದ್ದೆಲ್ಲ ನೆನ್ಪಿಟ್ಕೋಬೇಕು ಅಂದರೆ ಅಲ್ವಾ. ಸೊ ಓದಿದ್ದೆಲ್ಲ ನೆನ್ಪಿಟ್ಕೋಬೇಕು ಅಂದರೆ ಆಬ್ವಿಯಸ್ಲಿ ನಿಮ್ಮ ಮೈಂಡ್ ಸೆಟ್ ಕರೆಕ್ಟಾಗಿರಬೇಕು. ಲೈಕ್ ಮಾರ್ನಿಂಗ್ ಎದ್ದಿದ ತಕ್ಷಣ ಫೋನ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಎಲ್ಲದನ್ನು ಅವಾಯ್ಡ್ ಮಾಡಿ. ಸೊ ಒಂದು 10 ಮಿನಿಟ್ಸ್ ಲೈಕ್ ನಿಮ್ಮ ಡೇ ಮಾರ್ನಿಂಗ್ ಟು ಈವ್ನಿಂಗ್ ಹೇಗಿರಬೇಕು ಅಂತ ನೀವೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಲೈಕ್ ನಿಮ್ಮ ಡೇನ ನೀವು ಸೆಟ್ ಮಾಡ್ಕೋಬೇಕು. ಇನ್ನೂ ಒಂದು ಚಿಕ್ಕ ಇನ್ಸಿಡೆಂಟ್ ಆಯ್ತಲ್ಲ ಅಂತ ಆ ಡೇನ ಅಪ್ಸೆಟ್ ಮಾಡಿದ್ರೆ ಅವತ್ತು ಮಾಡಬೇಕಾಗಿರೋ ರಿವಿಷನ್ ಪೆಂಡಿಂಗ್ ಆಗುತ್ತೆ, ನೆಕ್ಸ್ಟ್ ದಿನ ಮಾಡೋಕ್ಕೂ ಆಗಲ್ಲ. ಅದು ಹಾಗೆ ಆ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಹಿಂದೆ ತಿರುಗಿ ನೋಡಿಕೊಂಡ್ರೆ ಆಬ್ವಿಯಸ್ಲಿ ನಿಮ್ಮದು 0% ಏನೂ ನೆನಪಿರಲ್ಲ. ಬಟ್ 35 ಡೇಸ್ ಕಂಪ್ಲೀಟ್ ಆಗಿರುತ್ತೆ, 35 ಕ್ಲಾಸಸ್ಸು ಮಾಡಿರ್ತಾರೆ. ಒಂದು 2-3 ಮಂತ್ಸ್ ಬಿಟ್ಟು ಅದೇ ನೋಟ್ಸ್ನ ಮತ್ತೆ ಓದಿದ್ರೆ ಆ ನೋಟ್ಸಲ್ಲಿ ನಿಮಗೆ ಒಂದು ಕೂಡ ಅರ್ಥ ಆಗಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಿಮ್ಮ ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಡೋಂಟ್ ಯೂಸ್ ಸೋಷಿಯಲ್ ಮೀಡಿಯಾ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಮ ಒಂದು ಡೇನ ಬೇರೆ ಯಾರೋ ಡಿಸೈಡ್ ಮಾಡೋಕ್ಕೆ ಬಿಡಬೇಡಿ. ಲೈಕ್ ನಾನಿವತ್ತು ಈ ಟಾಪಿಕ್ಸ್ನ ಓದಬೇಕು ಅಂತ ಅನ್ಕೊತಿದ್ದೀನಿ, ಇಷ್ಟನ್ನ ಕವರ್ ಮಾಡಬೇಕು. ಓಕೆ, ನೀವು ಎನಿಥಿಂಗ್ ಏನಾದರೂ ಮಾಡಿಸಿ ಒಂದು 24/7 ಓದ್ಕೊಂಡು ಕುತ್ಕೋಬೇಕು ಅಂತ ಇಲ್ಲ. ನಾನಿವತ್ತು 8 ಅವರ್ಸ್ ಓದ್ತೀನಿ, ಇಷ್ಟು ಟಾಪಿಕ್ಸ್ನ ಕವರ್ ಮಾಡ್ತೀನಿ, ಇಷ್ಟು ನಿಮ್ಮದೊಂದು ಸ್ಕೆಡ್ಯೂಲ್ ನೀವು ಇಟ್ಕೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಅದು ಮಾಡಬೇಕಾಗುತ್ತೆ. ಓಕೆ, ಮೂವಿಗೆ ಹೋಗ್ತಿದ್ದೀರಾ, ಹೋಗಿ ಅವತ್ತು ದಿನ ಒಂದು 10 ಟಾಪಿಕ್ಸ್ ಓದ್ತೀರಾ ಅಂದರೆ ಅವತ್ತೊಂದು 7 ಟಾಪಿಕ್ಸ್ ಇಟ್ಕೊಳ್ಳಿ. ಮಾರ್ನಿಂಗ್ ಟಾಪಿಕ್ಸ್ನೆಲ್ಲ ಮುಗಿಸ್ಕೊಂಡು ಮೂವಿಗೆ ಹೋಗಿ. ಇಲ್ಲ ಮನೇಲಿ ಏನೋ ಇನ್ನೊಂದು ಫಂಕ್ಷನ್ ಇದೆ, ಇವತ್ತು ಮನೇಲಿ ಫಂಕ್ಷನ್ ಇದೆ, ನಾನು ಇಷ್ಟು ಟಾಪಿಕ್ಸ್ನ ಮಾತ್ರ ಕಂಪ್ಲೀಟ್ ಮಾಡಿ ಫಂಕ್ಷನ್ಗೆ ಅಟೆಂಡ್ ಆಗ್ತೀನಿ. ಜೀವನದಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜೀವನನೇ ಸ್ಯಾಕ್ರಿಫೈಸ್ ಮಾಡಿ ಯಾವುದೋ ಒಂದು ಗೋಲ್ಗೆ ಹೋಗ್ಬೇಕು ಅಂದರೆ ಇಟ್ಸ್ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ. ನೀವು ಸ್ಯಾಕ್ರಿಫೈಸ್ ತುಂಬ ಮಾಡೋದು ಇರುತ್ತೆ. ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮು 1 ವರ್ಷ ಆದಮೇಲೆ ಇದೆ. ಓಕೆ, ಪರ್ ಡೇಗೆ ನೀವು 8 ಅವರ್ಸ್ ಸ್ಟಡಿ ಮಾಡ್ತೀರಾ. ಓಕೆ, ಅವತ್ತು ಫಂಕ್ಷನ್ ಇದೆ, ಇಲ್ಲ ಮೂವಿಗೆ ಹೋಗ್ತಿದ್ದೀವಿ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗ್ತಿದ್ದೀವಿ ಅಂದಾಗ ಬೇಗ ಎದ್ದೊಳ್ಳಿ. ಒಂದು 4 o'clock 3 o'clockಗೆ ವೇಕಪ್. ದೆನ್ ಆ 8 ಅವರ್ಸ್ ಸ್ಟಡೀಸ್ ನಿಮ್ಮ ಸ್ಕೆಡ್ಯೂಲ್ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ಳಿ. ದೆನ್ ಹೋಗಿ
ಅಷ್ಟೇ ಆಗಲಿ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದೆಲ್ಲ ನಾನು ಒಪ್ಪಲ್ಲ. ಸೊ ಇದು ನನ್ನ ಪಾಲಿಸಿ. ಇಫ್ ಇನ್ ಕೇಸ್ ನಿಮ್ಗೆ ಯೂಸ್ ಆದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. 4th ಟ್ರಿಕ್ ಬಂದ್ಬಿಟ್ಟು ನಿಮ್ಮ ಸುತ್ತಮುತ್ತ ಪರಿಸರ, ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎನಿಥಿಂಗ್ ಎಲ್ಲರೂ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಸೊ ನೀವು ಮಾಡೋ ಫ್ರೆಂಡ್ಶಿಪ್ ಕೂಡ ಹಾಗೆ ಇರಬೇಕು. ಲೈಕ್ ನಿಮ್ಗೆ ಸಪೋರ್ಟ್ ಮಾಡೋ ಅಂಥವ್ರು, ಲೈಕ್ ಇದನ್ನ ಓದು ಅದನ್ನ ಓದು. ಇಲ್ಲ ಫಾರ್ ಎಕ್ಸಾಂಪಲ್ ನೀವು UPSC ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂದರೆ ನಿಮ್ದೊಂದು ಸರ್ಕಲ್ UPSC ದವ್ರದ್ದು ಇದ್ರೆ ಲೈಕ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಇರ್ಬೋದು, ಇಲ್ಲ ಯಾವುದೋ ಒಂದು ಟಾಪಿಕ್ ಓದಿದ್ದೀರಾ, ಸೊ ಆ ಟಾಪಿಕ್ ಬಗ್ಗೆ ನೀವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು, PIQನ ಸಾಲ್ವ್ ಮಾಡ್ಬೋದು. ಇಲ್ಲ ನಿಮ್ಗೊಂದು ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಆಯಿತು, ಓಕೆ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಕಷ್ಟ ಆಗಿರೋ ಸಬ್ಜೆಕ್ಟ್ ನೀವು ಹೇಳ್ಕೊಡ್ತೀರಾ. ಸೊ ಈ ಥರ ಒಂದು ಹೆಲ್ಪ್ ಮಾಡ್ಕೋಬೋದು. ಈ ಒಂದು ಝೋನ್ ಏನಿದೆ ಇದು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಕನ್ಸಿಸ್ಟೆನ್ಸಿ. ಓಕೆ, ಲೈಕ್ ನೀವು 12 hours 16 hours ಓದಿ ಅಂತ ಯಾರು ಹೇಳಲ್ಲ. ಪರ್ ಡೇ 6 hours ಓದ್ತೀರಾ, 6 hours ಎವ್ರಿ ಡೇ ಓದಬೇಕು. 8 hours ಓದ್ತೀರಾ, 8 hours ಎವ್ರಿ ಡೇ ಓದಬೇಕು. ಸೊ ಆ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿರೋರೆ ಇಲ್ಲಿವರೆಗೂ ಒಂದು ಗೋಲ್ನ ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಉದಾಹರಣೆ ಇದೆ. ದೆನ್ 5th ಟ್ರಿಕ್ ಬಂದ್ಬಿಟ್ಟು ನೀವು ಯಾರ ಜೊತೆನೂ ಕಂಪೇರ್ ಮಾಡ್ಕೋಬೇಡಿ. ಓಕೆ, ಡೋಂಟ್ ಕಂಪೇರ್ ವಿತ್ ಅದರ್ಸ್. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಅವರು ಇವತ್ತಿಗೆ ಒಂದು 5 chapters ಓದಿದ್ದಾರೆ. ಓಕೆ, ಇವತ್ತು ಲೈಕ್ ಆ ಚಾಪ್ಟರ್ಸ್ ಯಾವುದೋ ಒಂದು ಟ್ರಿಕ್ಕಿ ಇತ್ತು, ಸೊ ನಿಮ್ಗೆ ಓದೋಕ್ಕಾಗಲಿಲ್ಲ. ಇವತ್ತು ನಿಮ್ಮದು 3 chapters ಮಾತ್ರ ಕಂಪ್ಲೀಟ್ ಆಯಿತು. ಸೊ ನೀವು ಯಾವಾಗ ಅವ್ರ ಜೊತೆ ಕಂಪೇರ್ ಮಾಡ್ಕೊತೀರಾ, ನೀವು 3 chapters ಕಂಪ್ಲೀಟಾಗಿ ಓದಿದ್ದೀರಾ, ಓಕೆ, ಅರ್ಥ ಆಗೋ ಥರ ನೆನ್ಪಿಟ್ಕೊಳ್ಳೋ ಥರ ಓದಿದ್ದೀರಾ. ಬಟ್ ಈ ಕಂಪ್ಯಾರಿಸನ್ ಅನ್ನೋದು ನಮ್ಮ ಮೈಂಡಲ್ಲಿ ಸ್ಟ್ರಕ್ ಆಗಿಬಿಟ್ರೆ, ಓಕೆ ಅವ್ರು ಓದ್ಬಿಟ್ರು ಇದೇ ನಮ್ಮ ತಲೆಯಲ್ಲಿ ತಿರುಗ್ತಿದ್ರೆ ನೀವು ಓದಿರೋದು ಆ್ಯಕ್ಚುಲಿ ಏನು ಓದಿರ್ತೀರಾ ಒನ್ ಡೇ ಎಲ್ಲ ಅಷ್ಟು ಕಷ್ಟಪಟ್ಟು ಅಲ್ಲಿ ಮುಗಿಸಿರ್ತೀರಾ. ಬಟ್ ಈ ಕಂಪ್ಯಾರಿಸನ್ ಏನು ಮಾಡುತ್ತೆ ಅಂದರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ನೀವೇನೇನು ಓದಿರ್ತೀರಾ ಅದನ್ನೆಲ್ಲ ಆಬ್ವಿಯಸ್ಲಿ ಮರ್ತೋಗ್ತೀರಾ. ಸೊ ಬಿಡಿ, ಅವ್ರು ಓದಿರೋದು ಅವ್ರಿಗಿದೆ, ನಿಮ್ಗೆ ಓದಿರೋದು ನಿಮಗಿದೆ. ಸೊ ಡೋಂಟ್ ಕಂಪೇರ್ ವಿತ್ ಅದರ್ಸ್. ಈಗ ನಿಮ್ಮ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಇದು ಕಾಮನ್ ಥಿಂಗ್. ನೀವು ನಾನು ಎಲ್ಲರೂ ಮಾಡೋ ಅಂಥದ್ದೇ. ಬಟ್ ಓಕೆ, ಆ ಥರ ಕಂಪ್ಯಾರಿಸನ್ ನಮ್ಮ ಮೈಂಡಿಗೆ ಬಂದಾಗ ನಾವೇ ಅನ್ಕೋಬೇಕು, ಓಕೆ ಫೈನ್, ಇವತ್ತು ಅವರು 5 chapters ಓದಿದ್ದಾರೆ, ನಾನು 3. ನಾಳೆ ಅವ್ರಿಗೂ ಯಾವುದಾದ್ರೂ ಒಂದು ಚಾಪ್ಟರ್ ಟ್ರಿಕ್ಕಿ ಇದೆ ಅನ್ಸಿದ್ರೆ ಸೊ ಅವ್ರು ಅವತ್ತು 2 chapters ಓದ್ತಾರೆ, ನೀವು ಅವತ್ತು 6 chapters ಓದಿರ್ತೀರಲ್ಲ. ಲೈಕ್ ಟೈಮ್ ಇಟ್ಸ್ ಗೋಯಿಂಗ್ ಆನ್ ಅಲ್ಲ. ಬಟ್ ನೀವು ಇವತ್ತು ಅದನ್ನೇ ಯೋಚನೆ ಮಾಡಿಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ಎ ರಾಂಗ್ ಅನ್ನೋದು ನನ್ನ ಒಪಿನಿಯನ್. ದೆನ್ ಎಲ್ಲವೂ ಒಂದೇ ಸಲ ಓದ್ಬಿಡ್ಬೇಕು. ಲೈಕ್ ಈಗ UPSC ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಲಾಟ್ಸ್ ಆಫ್ ಸಿಲೆಬಸ್ ಇದೆ, ಎಲ್ಲವೂ 6 months ಅಲ್ಲಿ ಓದ್ಬಿಡ್ಬೇಕು ಅಂತ. ಲೈಕ್ 6 months ಬಂದ್ಬಿಟ್ಟು ಒಂದು 16-17 hours ಓದಿ ಮೀನ್ಸ್ ರಿವಿಷನ್ ಮಾಡಕ್ಕೆ ಆಬ್ವಿಯಸ್ಲಿ ಟೈಮ್ ಇರಲ್ಲ. ಎಲ್ಲ ಸಬ್ಜೆಕ್ಟ್ ನೀವು 6 monthsಗೆ ಕಂಪ್ಲೀಟ್ ಮಾಡಬೇಕು ಅಂದರೆ ಸೊ ಓದ್ಕೊಂತ ಹೋಗ್ತಿರ್ತೀರ ಒನ್ ರೀಡಿಂಗ್. ಬಟ್ ರಿವಿಷನ್ ಎಲ್ಲಿ, ಅದು ಹೆಂಗೆ ನೆನಪಿರುತ್ತೆ ಅಂತ ನೀವು ಅನ್ಕೊಂತಿದ್ದೀರಾ. ಲೈಕ್ ವಿ ಆರ್ ನಾಟ್ ರೈಟ್, ನಾವು ಕಂಪ್ಯೂಟರ್ ಅಲ್ಲ. ಲೈಕ್ ಒಂದ್ಸರಿ ಓದಿದ ತಕ್ಷಣ ಎಲ್ಲ ಲೈಕ್ ಸೇವ್ ಮಾಡ್ಕೊಬಿಟ್ಟು ಬರ್ಕೊಂಡು ಹೋಗೋಕ್ಕೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮಗೆ ರಿವಿಷನ್ ಬೇಕು. ಓಕೆ, ಸೊ ಎಲ್ಲವೂ ಒಂದೇ ಸಲ ಓದ್ಬಿಡ್ಬೇಕು. ಆ ಲೆವೆಲ್, ಆ ಟೆನ್ಷನ್, ಆ ಪ್ಯಾನಿಕ್ ಏನಿದೆ ಅದು ನೀವು ಆಲ್ರೆಡಿ ಓದಿರೋದು ಕೂಡ ಮರ್ತೋಗೋ ಥರ ಮಾಡುತ್ತೆ. ಸೊ ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಓದಿ. ಈಗ ಯಾರೋ ಒಬ್ರು ಹೇಳ್ತಿರ್ತಾರೆ ಲೈಕ್ ಇನ್ನೂ ಎಷ್ಟು ವರ್ಷ ಓದ್ತಿರ್ತೀಯ, ಎಷ್ಟು ವರ್ಷ, ಅವ್ರಿಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಏನು ನಡೀತಿದೆ, ನಮ್ಮ ಟೆನ್ಷನ್ ಏನು, ನಾವೆಷ್ಟು ಕಷ್ಟಪಡ್ತಿದ್ದೀವಿ ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ಲಿವ್ ಇಟ್ ಅಷ್ಟೇ. ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡ್ತಾ ಇರ್ಬೇಕಷ್ಟೇ. ಆಗುತ್ತೆ, ಇವತ್ತೊಂದು ದಿನ ಆಗುತ್ತೆ. ನಮ್ಮ ರಿಪ್ಲೈ ಇಷ್ಟೇ ಇರಬೇಕು. ಇದಕ್ಕೆ ಮೀರಿ ಹೇಳಿದ್ರೆ ಮತ್ತೆ ನಮಗೆ ಪ್ಯಾನಿಕ್ ಮೇಲೆ ಪ್ಯಾನಿಕ್ ಆಗಿಬಿಡುತ್ತೆ. ಓಕೆ, ಸೊ ಇದೊಂದು. ದೆನ್ ಈಗ ನಾವು ಒಂದು ಲ್ಯಾಕ್ಸ್ ಆಫ್ ಕಾಂಪಿಟೇಟರ್ಸ್ ಜೊತೆ ನಾವು ಒಬ್ಬರು. ಸೊ ಈಗಿದ್ದಾಗ ಹಾರ್ಡ್ ವರ್ಕ್ ಇಂಪಾರ್ಟೆಂಟೇ, ಇಲ್ಲ ಅಂತ ಅಲ್ಲ, ಬಟ್ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಪಾಲಿಟಿ ಬುಕ್ ಇದೆ, ಒಂದು ಎಕನಾಮಿಕ್ಸ್ ಅನ್ಕೊಳ್ಳಿ, ಎಕನಾಮಿಕ್ಸ್ ಬುಕ್ ಇದೆ ಅಂದರೆ ಎಕನಾಮಿಕ್ಸ್ ಎಲ್ಲಿರೋ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲವೂ ಇಂಪಾರ್ಟೆಂಟ್ ಅಂತ ಅಲ್ಲ. ಲೈಕ್ ಏನು ಓದಬೇಕು, ಏನನ್ನ ಬಿಡಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ಲೈಕ್ ಇರೋದನ್ನೆಲ್ಲ ಓದ್ಬಿಟ್ರೆ ನಮ್ಮ ಮೈಂಡ್ ಏನು ಎಲ್ಲದನ್ನು ತಗೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ ಅಲ್ವಾ. ಸೊ ಯಾವ್ದು ಇಂಪಾರ್ಟೆಂಟು, ಆ ಥೀಮ್ಸ್, ಆ ಕೀವರ್ಡ್ಸ್, ಲೈಕ್ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಓದಕ್ಕೆ ನಮ್ಮ ಕೈಲಿ ಆಗಲ್ಲ, ಅದು ನೆನಪು ಇರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಇಂಪಾರ್ಟೆಂಟ್ ಯಾವುದು, PIQನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಓಕೆ, ಇದು UPSC ಫೋಕಸ್ ಮಾಡ್ತಿದೆ ಅಂದರೆ ಇದು ನೀವು ಇಲ್ಲ UPSC ಅಂತಲ್ಲ,
ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್, ಓಕೆ ಈ ಒಂದು ಥೀಮಲ್ಲಿ ತುಂಬ ಫೋಕಸ್ ಮಾಡ್ತಿದೆ ಅಂದರೆ ಆ ಥೀಮ್ಗೆ ತುಂಬ ಟೈಮ್ ಕೊಡಿ, ಜಾಸ್ತಿ ಓದಿ. ಈ ಯಾವುದೋ ಒಂದು ಕೇಳೇ ಇಲ್ಲ ಅಂದಿದ್ದು ಕೂಡ ನೀವು ಅದಕ್ಕೂ ಕೂಡ 1 month 2 months ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಇದೊಂದು. ದೆನ್ ನಿಮ್ಮ ಸೋರ್ಸ್ ಏನಿದೆ ಅದು ಲಿಮಿಟೆಡ್ ಆಗಿರಬೇಕು. ಓಕೆ, ನಾನು ತುಂಬ ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ, ನಿಮ್ಮ ಸೋರ್ಸ್ ತುಂಬ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ. ಲೈಕ್ ಈಗ ನೀವು ಒಂದ್ಸಲ ಡಿಸೈಡ್ ಮಾಡಿದ್ದೀರಾ, ಓಕೆ ಈ UPSC ಝೋನ್ಗೆ ನಾನು ಇಷ್ಟು ಓದ್ತೀನಿ, ಈ ಪ್ರಿಪ್ರೇಷನ್ಗೆ ಇಷ್ಟು ಓದ್ತೀನಿ ಅಂದರೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಯಾವುದೋ ಒಂದು ಬುಕ್ ಹೇಳಿರ್ತೀನಿ ನಿಮಗೆ, ಎಕನಾಮಿಕ್ಸ್ ಅಂದರೆ ವಿವೇಕ್ ಸಿಂಗ್ ಅಂತ ಏನೋ ಹೇಳಿರ್ತೀನಿ. ಇನ್ನೊಬ್ರು ಯಾರೋ ಬರ್ತಾರೆ, ಲೈಕ್ ಇನ್ನೊಂದು ಬುಕ್ ಚೆನ್ನಾಗಿದೆ ಅಂತಾರೆ. ಈ ಬುಕ್ ನೀವು ಆಲ್ರೆಡಿ ಓದಿರ್ತೀರಾ. ಓಕೆ, ಯಾರೋ ಬಂದು ಹೇಳಿದ್ರು, ಓಕೆ ಆ ಬುಕ್ ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತಂದರೆ ಇನ್ನೊಂದು ಬುಕ್ ಬೈ ಮಾಡೋದು. ಇನ್ನೊಬ್ರು ಯಾರೋ ಬಂದು ಹೇಳಿದ್ರೆ ಅಂದರೆ ಇನ್ನೊಂದು ಬುಕ್ ಬೈ ಮಾಡೋದು. ಲೈಕ್ ಇದೇ ಥರ ನೀವು ಒಂದೇ ಸಬ್ಜೆಕ್ಟ್ಗೆ ಲಾಟ್ಸ್ ಆಫ್ ಬುಕ್ಸ್ ಓದ್ಕೊಂಡು ಹೋದ್ರೆ ನೀವು ಯಾವಾಗ ಈ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ? ಓಕೆ, ನಾವು ಇಲ್ಲೇ ಒಂದು 10 ವರ್ಷ ಕೂರಕ್ಕೆ ಬಂದಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಝೋನಿಂದ ಆಚೆ ಹೋಗ್ಬಿಡ್ಬೇಕು. ದೆನ್ ಲಾಸ್ಟ್ ಥಿಂಗ್ ಏನು ಅಂದರೆ ಕನ್ಸಿಸ್ಟೆನ್ಸಿ, ಅಂಡರ್ಸ್ಟ್ಯಾಂಡಿಂಗ್, P ಫಾರ್ ಪ್ರಾಕ್ಟೀಸ್, CUP ಕಪ್. ಸೊ ಎಸ್, ಕನ್ಸಿಸ್ಟೆನ್ಸಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಓಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ನಾನೊಂದು ಬುಕ್ಕು ಫುಲ್ಲು 15 ಡೇಸ್ಗೆ ಓದ್ಬಿಟ್ರೆ ಅಂದರೆ ಅಲ್ಲ, ಓದಿರೋ ಅಷ್ಟು ನಿಮಗೆ ಅರ್ಥ ಆಗಬೇಕು. ಓಕೆ, P ಫಾರ್ ಪ್ರಾಕ್ಟೀಸ್ ಅಂದರೆ ಆಬ್ವಿಯಸ್ಲಿ ಎಲ್ಲ ಎಕ್ಸಾಮ್ಸು ಮೈನ್ಸ್ ಬರೀಲೇಬೇಕಾಗುತ್ತೆ. ಓಕೆ, ಮೈನ್ಸ್ ಬರೀಬೇಕು ಅಂದರೆ ಎಲ್ಲದನ್ನು ಬಹೆಟ್ ಮಾಡ್ಕೊಂಡೋಗಿ ನಾವು ಅಷ್ಟನ್ನು ಇದು ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಓಕೆ,